ಹಲೋ ಪ್ರಿಯ ಬಿಗ್ ಬಾಸ್ ವೀಕ್ಷಕರೇ, ನಿಮಗೊಂದು ಸುದ್ದಿ. ನಿನ್ನೆ ನಡೆದ ಬಿಗ್ ಬಾಸ್ನಲ್ಲಿ ಅಭಿಷೇಕ್ ಅವರಿಗೆ ಪತ್ರ ನೀಡಲು ಧನುಷ್ ಮಾಡಿರುವಂತಹ ನಿಸ್ವಾರ್ಥದ ಪ್ರೀತಿ ಏನು ಅಂತ ನಾನು ನಿಮಗೆ ಇವತ್ತು ಹೇಳ್ತೇನೆ. ನಿನ್ನೆ ಯಾರೆಲ್ಲ ಬಿಗ್ ಬಾಸ್ ನೋಡಿದ್ದೀರಿ, ಪ್ಲೀಸ್ ಇದನ್ನು ನೀವು ನೋಡಿರಲೇಬಹುದು. ಏನಂದರೆ, ಧನುಷ್ ಅವರು ತಮ್ಮ ಮನೆಯಿಂದ ತನಗೆ ಬಂದ ಪತ್ರವನ್ನು ಬಿಗ್ ಬಾಸ್ ಹೇಳಿದ ಒಂದು ಟಾಸ್ಕ್ನ ಕಾರಣದಿಂದ ತಮ್ಮ ಪತ್ರವನ್ನು ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿ ಅಭಿಷೇಕ್ ಪತ್ರವನ್ನು ಅವರಿಗೆ ನೀಡಲು ಮತ್ತು ಅವನನ್ನು ನಾಮಿನೇಷನ್ನಿಂದ ಸೇವ್ ಮಾಡಿದರು. ಧನುಷ್ ಅವರ ಈ ಒಂದು ನಿಸ್ವಾರ್ಥದ ಕಾರ್ಯಕ್ಕೆ ಇವರು ನಾಮಿನೇಟ್ ಆಗಿರಬಹುದು, ಆದರೆ ಕರ್ನಾಟಕ ಜನತೆಯ ಪ್ರೀತಿಯನ್ನು ಗಳಿಸಿದ್ದಾರೆ. ಹಾಗೆ ಅಭಿಷೇಕ್ ಅವರು ಸಹ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ, ಲವ್ ಯು ಅಂತ ಹೇಳಿದರು. ಇದನ್ನು ನೋಡಿರ್ಬೋದು. ಇದು ಒಂದು ಗೆಳೆಯರಿಗೆ ಒಂದು ಪಾಠ ಆಗ್ಬೋದು. ಅಂದರೆ ಒಂದು ಸ್ನೇಹಿತನಿಗೋಸ್ಕರ ತನ್ನ ಮನೆಯಿಂದ ಬಂದ ಪತ್ರವನ್ನೇ ತಾನು ನೀರಿಗೆ ಹಾಕಿದ. ಹಾಗಾಗಿ ನಾವು ನೋಡೋದಾದರೆ ಧನುಷ್ ಅವರು ತಪ್ಪು ಮಾಡಿದ್ರಾ ಸರಿ ಮಾಡಿದ್ರಾ ಗೊತ್ತಿಲ್ಲ, ಆದರೆ ಅವರು ಕರ್ನಾಟಕ ಜನತೆಯ ಪ್ರೀತಿಯನ್ನು ಗಳಿಸಿದ್ದಾರೆ. ಇದನ್ನು ನೋಡಿ ಯಾರಿಗೆಲ್ಲ ನಿಜವಾಗ್ಲೂ ನೋವಾಯಿತು. ಧನುಷ್ ಅವರು ಮತ್ತಷ್ಟು ಸಮಯದ ನಂತರ ಆ ಒಂದು ನೋವಿನಿಂದ ಹೊರಗೆ ಬರಲಿಕ್ಕೆ ಕಣ್ಣೀರಾಗ್ತಾಯಿದ್ರು ಒಂದೇ ಕಡೆ ಕೂತ್ಕೊಂಡು. ಆಗ ಅಭಿಷೇಕ್ ಅವರು ಅವರಿಗೆ ಹೇಳಿದರು, ನಾವು ಆ್ಯಸ್ ಅ ಫ್ರೆಂಡ್ಸ್ ಆಗಿ ನೀವು ಇಷ್ಟು ನಮಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ನಿಮ್ಮ ಸ್ನೇಹವನ್ನು ಯಾವತ್ತೂ ಮರೆಯಲ್ಲ. ನನ್ನ ಬೆಸ್ಟ್ ಬ್ರದರ್ ಆ್ಯಂಡ್ ಮೈ ಬೆಸ್ಟ್ ಫ್ರೆಂಡ್ ನೀವೇ ಅಂತ ಹೇಳಿ ಲವ್ ಯು ಅಂತ ಹೇಳಿದರು. ಧನುಷ್ ಮತ್ತು ಅಭಿಷೇಕ್ ಅವ್ರದ್ದು ಬಿಡಿ, ಅಂದರೆ ಧನುಷ್ ಅವರು ಬಿಟ್ಕೊಟ್ರು ಪಾಪ, ಇರಲಿ. ಆದರೆ ಅವರಿಗೆ ವೋಟ್ನ ಮೂಲಕ ಅವರು ಮುಂದೆ ಹೋಗ್ಬೋದು, ಮುಂದೆ ಗೇಮ್ಗೆ ಟಾಸ್ಕ್ಗೆ ಎಲ್ಲ ಸೆಲೆಕ್ಟ್ ಆಗ್ಬೋದು. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಇವರು ಯಾರು ನಮ್ಮದು ಧ್ರುವಂತ್, ಬಿಗ್ ಬಾಸ್ನ ಧ್ರುವಂತ್, ಇವರು ಯಾಕೋ ಇತ್ತೀಚೆಗೆ ನಿಜವಾದ ಅವರ ಮುಖವಾಡವನ್ನು ತೋರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಮೊದಲಿಗೆ ಎಲ್ಲರೂ ಹೇಳ್ತಾ ಇದ್ರು ಮುಖವಾಡ ಅಂತ, ಆದರೆ ಆಗ ಇವರು ವಾದ ಮಾಡಿದರು ನಾನು ಮುಖವಾಡ ಹಾಕಲಿಲ್ಲ ಅಂತ. ಆದರೆ ಈಗ ಏನು ಅನ್ನಿಸ್ತಾ ಇದೆ ಅಂದರೆ, ರಕ್ಷಿತನ ವಿರುದ್ಧನೇ ಮನೆ ಮಂದಿಗೆಲ್ಲ ಎತ್ತಿ ಕಟ್ತಾ ಇದ್ದಾರೆ. ಅಂದರೆ ರಕ್ಷಿತಾ ಹಾಗೆ ರಕ್ಷಿತಾ ಹೀಗೆ ಅಂತ. ಅದಲ್ಲದೆ ಈಚೆಯಿಂದ ಸೂರಜ್ ಸಹ ಏನೇ ಹೇಳಿ ಈ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮುಖವಾಡನೇ ಹಾಕ್ಕೊಂಡಿದ್ದಾರೆ. ಗಿಲ್ಲಿ ಒಂದು ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಧನುಷ್ ಅವರು ಯಾರಿಗೂ ಟಾರ್ಚರ್ ಕೊಡೋದಿಲ್ಲ, ಅವರ ಗೇಮ್ ಏನು ಅದನ್ನು ಆಡ್ತಾ ಇದ್ದಾರೆ, ತುಂಬ ಇನ್ನೋಸೆಂಟ್ ಆ್ಯಂಡ್ ಯಾರಿಗೂ ಹಿಂಸೆ ಸಹ ಮಾಡೋದಿಲ್ಲ. ಹಾಗೆ ಅಭಿಷೇಕ್ ಸಹ ಕೆಪಾಸಿಟಿ ಇದೆ, ಬಟ್ ಅವ್ರಿಗೆ ಯಾವುದು ಗೇಮ್ ಆಡಲಿಕ್ಕೆ ಸಿಕ್ಕರೂ ಸಹ ಅವರನ್ನು ಅವರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಆ ಥರ ಗೇಮ್ ಸಿಗಲಿಲ್ಲ ಅವರಿಗೆ. ಸೊ ಧನುಷ್ ಅವರು ಮಾಡಿರೋದು ಸರಿನಾ ತಪ್ಪಾ ಅಂತ ನೀವು ಹೇಳಿ. ಆದರೆ ಏನೇ ಹೇಳಿ ಅವರು ಜನತೆಯ ಪ್ರೀತಿಯನ್ನು ಗಳಿಸಿದ್ದಾರೆ, ಕನ್ನಡ ಜನತೆಯ ಪ್ರೀತಿಯನ್ನು ಗಳಿಸಿದ್ದಾರೆ. ಆದರೆ ಏನು ಮಾಡಬೇಕು, ಈ ಗೇಮ್ ಏನು ಮಾಡೋದು ಫ್ರೆಂಡ್ಸ್. ಈ ಬಿಗ್ ಬಾಸ್ ಅವರು ಕೊಡೋ ಟಾಸ್ಕಲ್ಲಿ ಹೀಗೆ ಭಾಗವಹಿಸಲೇಬೇಕು. ಆದರೂ ಸಹ ತಮ್ಮ ನಿಸ್ವಾರ್ಥ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ.